ಶಿವಾಯ ನಮಃ ಶಿವಾಯ ನಮಃ. ನಿರ್ದೇಶಕರಾದಂತಹ ಹರಿಭಕ್ತ ಕೀರ್ತನಕಾರರು ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಶ್ರೀ ಸಂಜಯ್ ಪಾಟೀಲ್ ಜಿ ಮಹಾರಾಜರ ಒಂದು ನೇತೃತ್ವದೊಳಗೆ ಯಾರು ನಿನ್ನ ನಿಯೋಜನೆ ಮಾಡಿದ ಎಲ್ಲ ಜೇವರೂರಿನ ಗುರು ಹಿರಿಯರ ಒಂದು ಸಾನ್ನಿಧ್ಯದೊಳಗೆ ಅವರ ಒಂದು ಮಾರ್ಗದರ್ಶನದೊಳಗೆ ಅಧಿಕ ಮಾಸದ ಪ್ರಯುಕ್ತ ಅಧಿಕ ಮಾಸಪ್ಪ ಅಂತಂದ್ರೆ 3 ವರ್ಷಕ್ಕೊಮ್ಮೆ ಬರ್ತದೆ. ಮಹಾರಾಜರು ತಮ್ಮದೇ ಆದಂತ ವಾಣಿಯೊಳಗೆ ಹೇಳೋದಾರೆ 3 ವರ್ಷಕ್ಕೊಮ್ಮೆ ಬರ್ತದೆ. ಆ ಅಧಿಕ जय नमः काशीरामेश्वर जगद्गुरु पंचाचार्य महाराज बोला पुंडलीक श्री ज्ञानदेव जगत ज्योति बसवेश्वर अक्क महादेवी महाराज हरि ओम तत्सत् प्रथमणे यं ब्रह्मा वरुणेन्द्र रुद्र मरुतः स्तुन्वन्ति दिव्येन स्तवे वेदे साङ्गपदक्रमपुरुषैर्गायन्ति यं सामगः ध्यानावस्थितद्गतेन मनसः पश्यन्ति यं योगिनो येषां तन्नविदो सुरासुरगणः हरि ओं तत्सत् परब्रह्मणे नमः. ಪ್ರಪ್ರಥಮದಲ್ಲಿ ಆರಾಧ್ಯ ದೇವನಾದ
ಕಾಶಿರಾಮೇಶ್ವರನನ್ನು ಶಿರಸಾಷ್ಟಾಂಗವನ್ನೇ ಸಮರ್ಪಿಸಿ ಜೇವೂರ ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ಎಲ್ಲ ದೇವತೆಯನ್ನು ಸ್ಮರಿಸಿಕೊಂಡು ಪ್ರತಿಸ್ಮರಣೀಯ ಸ್ವತ್ರಿಯ ಪರಮನುಷ್ಯರಾದಂತಹ ಪೂಜ್ಯರುಗಳಿಗೆ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಅಧಿಕ ಮಾಸದ ಪರ್ವಕಾಲದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮ ಎಲ್ಲರ ಅಂತರಂಗದಲ್ಲಿ ವಾಸ ಮಾಡುತ್ತಿರುವ ಪರಮಾತ್ಮ ಪರಶುವಿನ ಅನಂತ ಅನಂತ ನಮಸ್ಕಾರಗಳು ಶಿವಸರ್ಪಿಗಳು. ವಿಶೇಷವಾದಂದ್ರೆ ಇವತ್ತು ಫಸ್ಟ್ ದಿನ ಅದ ನಾ 5 ನಿಮಿಷ ಇದು ಅಧಿಕ ಮಾಸದ ಮಹತ್ವ ಮತ್ತು 4 ದಿವಸ ಏನು ಕಾರ್ಯಕ್ರಮ ಅದನ್ನು ಹೇಳಿ ಅದರ ಆಯೋಜನೆ ಕಾರ್ಯಕ್ರಮ. ಅಧಿಕ ಮಾಸದ ಮಹತ್ವ ಏನದ? ಅಧಿಕ ಮಾಸ ಯಾಕನ್ಬೇಕು? ಒಂದು ಮಲಮಾಸ ಅಂತಾರ, ಒಂದು ಅಧಿಕ ಮಾಸ ಅಂತಾರ, ಒಂದು ಪುರುಷೋತ್ತಮ ಮಾಸ ಅಂತಾರ. ಕಾಕ ಅಂದ್ರೆ ಅವನೇ, ಮಾಮ ಅಂದ್ರೆ ಅವನೇ, ಅಣ್ಣ ಅಂದ್ರೆ ಅವನೇ. ಒಬ್ಬನೇ ಮನುಷ್ಯ ಇರ್ತಾನ, ಕಾಕನು ಅಂತಾನ, ಅಣ್ಣನ ಅನ್ಸ್ಕೊತಾನ, ಮಾಮನ ಹ್ಯಾಂಗ ಒಬ್ಬನೇನ ಹಂಗೆ ದಿನ ಒಂದೇ, ಮಾಸ ಒಂದೇ, ಹಲವಾರು ಹೆಸರುಗಳನ್ನು ಅದಕ್ಕೆ ಬಿಟ್ಟು. ಇದು ಯಾಕೆ ಅಧಿಕ ಮಾಸ ನಿರ್ಮಾಣ ಆಯಿತು ಇದನ್ನ ಹೇಳಿ 4 ದಿವಸದ ಕಾರ್ಯಕ್ರಮ ತಿರುಗ್ತದ. ಅದಕ್ಕೆ 365 ದಿವಸ ಹೊತ್ತು ಎಷ್ಟು 365 ಸೂರ್ಯನ ಸುತ್ತ ತಿರುಗ್ಲಕ್ಕ. ಮತ್ತು ಚಂದ್ರನಿಗೆ 354 ದಿವಸ ಆಗ್ತಾವ. ಆ ಎರಡಕ್ಕೆ 11 ದಿವಸ ಗ್ಯಾಪ್ ಬಿದ್ದದು. ಪ್ರತಿ ವರ್ಷ 11 ದಿವಸ ಗ್ಯಾಪ್. ಅದಕ್ಕೆ ಒಂದು ದಿವಸ ದ್ವಾದಶಿ ಬರ್ತಾಗೆ ಚತುರ್ದಶಿ ಬರ್ತದೆ. ನಡ್ಬರ್ಕಿನ ದಿನ ಎಲ್ಲಿ ಹೇಳ್ತೀರಿ ಸ್ವಾಮಿ ಕೇಳಿರ್ತೀನಿ. ಅದು ತಿಥಿಯೇನಾಗ್ತದ ಕ್ಷಯ ಆಗ್ತದೆ. ತಿಥಿ ಕ್ಷಯ ಆಗಿ ಅದು 11 ಕ್ಷಯ ತಿಥಿ. ದರ ವರ್ಷದ 11 ತಿಥಿ ಚರವೃಂದ ವಂದ್ಯಾಯ ಮಂಗಲಂ ವರ ಚರನಿತಿ ಬೋಧಾಯ ಮಂಗಲಂ. गुरुरूपधाराय गुरुराजराजाय परिपूतसेव्याय मङ्गलं शिव विश्वेकपालाय मङ्गलम्. भवमूलभङ्गाय मङ्गलं शिव शिवलिङ्गसङ्गाय मङ्गलम्. भवमङ्गलाङ्गाय शिवपिङ्गचूडाय कवितुङ्गसेव्याय मङ्गलं शिव विश्वेकपालाय मङ्गलम्. काशीपुरेशाय मङ्गलं कवि काशीनाथेशाय मङ्गलम्. क्लेशापहाराय पाशाप्रमोचाय श्रीशातिमान्याय मङ्गलं शिव विश्वेकपालाय मङ्गलम्.
ರುಚಿ ನಾನೇನೆಂಬುದು ಬೇಡರೇ ನರಕದ ಪ್ರಾಪ್ತಿ ಜ್ಞಾನಿಯೊಳಗೂಡರೇ ಏನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ಏನ ವಿಷಯದ ಜನ್ಮ ಹಿಂದುಳಿಸಿ ಲಿಂಗಕ್ಕೆ ದೇವನೇ ಗತಿಯೊಂದು ಮನವ ಬೆಳಗಿ ನಾಲ್ಕೂರಂಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ Shiva.